welcome back to my YouTube channel. Let's get started. ತಮ್ನೇಲ್ ನೋಡಿ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಎಸ್, ಯು ಗೆಸ್ ಇಟ್ ರೈಟ್. ಅಪರೂಪಕ್ಕೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಒಂದು ಔಟಿಂಗ್ ಪ್ಲ್ಯಾನ್ ಮಾಡಿದರು. ಈ ಅಪರೂಪದ ಔಟಿಂಗ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಬೆಳಗಿನ ಜಾವ 3ಗೆಲ್ಲ ಲಾಗೌಟ್ ಆಗಿ ಈ ಗ್ಯಾಪಲ್ಲಿ ಸ್ವಲ್ಪ ನಿದ್ದೆ ಮಾಡಿ 5ಗೆ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 6ಗೆಲ್ಲ ಮನೆಯಿಂದ ಹೊರಟ್ವಿ. ನನಗಂತೂ ಸ್ವಲ್ಪನೂ ನಿದ್ದೆ ಆಗಿಲ್ಲ. ಆನ್ ದ ವೇ ಆದರೂ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಅದು ಸಹ ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಾಗೆ ವ್ಯೂನ ನೋಡ್ಕೊಂಡು ಕೂತೆ. ನಮ್ಮ ಪ್ಲ್ಯಾನ್ ಪ್ರಕಾರ ಯಡಿಯೂರು ವೈಶಾಲಿಯಲ್ಲಿ ಎಲ್ಲರೂ ಮೀಟಪ್ ಆಗಿ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಒಟ್ಟಿಗೆ ಹೊರಡಬೇಕು ಅಂದ್ಕೊಂಡಿದ್ವಿ. ಅರೌಂಡ್ 7ಗೆಲ್ಲ ವೈಶಾಲಿ ರೀಚ್ ಆದ್ವಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಬೆಂಗಳೂರಿಂದ ಬರಬೇಕಿತ್ತು. ಈ ಗ್ಯಾಪಲ್ಲಿ ತಿಂಡಿನೂ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ಸಹ ಮುಗಿಸ್ಕೊಂಡ್ವಿ. ವೈಶಾಲಿ ಫೇಮಸ್ ಆಗಿರೋದೇ ಕಾಲ್ ಸೂಪ್ಗೆ. ಇಲ್ಲಿಗೆ ಬಂದಾದ್ಮೇಲೆ ಅದನ್ನು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದನ್ನು ಸಹ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಈ ಸೈಡ್ ಬಂದಾಗ ನೀವು ಟ್ರೈ ಮಾಡಿ. ಎಲ್ಲರೂ ಇಲ್ಲಿ ತಿಂಡಿ ಮುಗಿಸ್ಕೊಂಡು ಇಲ್ಲಿಂದ ಹೋದ್ವಿ. ಬೈ ದ ವೇ ನಾವು ಹೋಗ್ತಿರೋದೇ ಕಾರ್ಲಿ ಹೋಮ್ ಸ್ಟೇ. ಇದು ಲೊಕೇಟ್ ಆಗಿರೋದು ನಮ್ಮ ಹಾಸನ ಜಿಲ್ಲೆಯಲ್ಲಿ. ಈ ಹೋಮ್ ಸ್ಟೇ ಬಂದು ಹೇಮಾವತಿ ನದಿ ತೀರದಲ್ಲಿದೆ. ಈ ಹೋಮ್ ಸ್ಟೇ ಫುಲ್ ನದಿಯಿಂದ ಸುತ್ತುವರೆದಿದೆ. ಹೋಗ್ತಿದ್ದಂಗೆ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಸೈಡ್ ಹೋದ್ವಿ. ನಮ್ಮ ಚೆಕ್-ಇನ್ ಇದ್ದಿದ್ದು 11ಗೆ. ನಾವು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಗೇಮ್ಸ್ ಆಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಡ್ರೈ ಗೇಮ್ಸ್ ಬಗ್ಗೆ ಹೇಳಬೇಕು ಅಂದರೆ ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟ್ ಹಾಗೂ ಬ್ಯಾಡ್ಮಿಂಟನ್ ಇದೆ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ಇಷ್ಟೆಲ್ಲ ಡ್ರೈ ಗೇಮ್ಸ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ವಾಟರ್ ಗೇಮ್ಸ್ ಕಡೆ. ಐ ಥಾಟ್ ವಾಟರ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂತ, ಬಟ್ ನೋ, ಅಲ್ಲಿ ಬೇರೆ ಸರ್ಪ್ರೈಸೇ ಕಾದಿತ್ತು. ಅದನ್ನು ನಾನು ಹೇಳಲ್ಲ, ನೀವೇ ನೋಡ್ಕೊಂಬನ್ನಿ. ಇಲ್ಲಂತೂ ವಾಟರ್ ಆ್ಯಕ್ಟಿವಿಟೀಸ್ ಒಂದಕ್ಕಿಂತ ಒಂದು ಸಕ್ಕತ್ತಾಗಿರುತ್ತೆ. ಇಲ್ಲಿ ಜಿಪ್ ಲೈನ್ನ ನೀವು ಟ್ರೈ ಮಾಡಲೇಬೇಕು, ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಫ್ಯಾಮಿಲಿಯಲ್ಲೂ ಯಾರಾದರೂ ಡಿ ಬಾಸ್ ಫ್ಯಾನ್ ಇದ್ದೇ ಇರ್ತಾರೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಇವರು. ಡಿ ಬಾಸ್ ಫ್ಯಾನ್ ಬೇಸ್ ಮಾತ್ರ ಇಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಆ್ಯಂಡ್ ಎಸ್, ಇಲ್ಲಿ ಮಡ್ ವಾಲಿಬಾಲ್ ಸಹ ಇದೆ. ಬಟ್ ನಮ್ಗೆ ಇಲ್ಲೇ ಬಿದ್ದು ಎದ್ದು ನೋವು ಮಾಡ್ಕೊಂಡು ಸಾಕಾಗಿತ್ತು. ಸೊ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಇನ್ನು ಫುಡ್ ಬಗ್ಗೆ ಹೇಳಬೇಕು ಅಂದರೆ ಹೈಜಿನಿಕ್ ಆಗಿ ಟೇಸ್ಟ್ ವೈಸ್ ಸಖತ್ತಾಗಿತ್ತು. ಇಲ್ಲಿ ಊಟನ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಬ್ರೇಕ್ ಇರುತ್ತೆ. ಸೊ ಈಗ ರಿಯಲ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ RCB ವರ್ಸಸ್ RCT ಅಂತ ಟೀಮ್ ಮಾಡಿದ್ವಿ. RCT ಈಸ್ ನಥಿಂಗ್ ಬಟ್ ರಾಯಲ್ ಚಾಲೆಂಜರ್ಸ್ ತುಮಕೂರು. ಇನ್ನು RCB ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ಫೈನಲಿ ದ ತುಮಕೂರು ಪೀಪಲ್ ವಾನ್ ದ ಮ್ಯಾಚ್. ಇಲ್ಲಿ ಒಂದು ಫನ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾಚ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಕಡೆ ಹೊರಟ್ವಿ. ಇಲ್ಲಿ ನಿಮಗೆ ಬೋಟ್ ರೈಡ್, ಬನಾನಾ ರೈಡ್, ಬಂಪರ್ ರೈಡ್, ಕಯಾಕಿಂಗ್ ಮತ್ತು ಕೊರಾಕಲ್ ರೈಡ್ ಸಹ ಇದೆ. ಇದಿಷ್ಟಕ್ಕೂ ನಿಮಗೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ನಿಮಗೆ ಪ್ರೈಸ್ ಡೀಟೇಲ್ ಬೇಕು ಅಂದರೆ ಇಲ್ಲಿ ಸ್ನ್ಯಾಪ್ಶಾಟ್ ಹಾಕಿರ್ತೀನಿ, ಅದ್ರಲ್ಲಿ ನೀವು ನೋಡ್ಕೋಬೋದು. ನಾವು ಫಸ್ಟ್ ಹೋಗಿದ್ದೆ ಕೊರಾಕಲ್ ರೈಡ್, ವಿಚ್ ಕಾಸ್ಟ್ ಇಸ್ ಅರೌಂಡ್ 100 rupees ಪರ್ ಹೆಡ್. ಈ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಒಂದು ಫಾಲ್ಸ್ ಥರ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಫಾಲ್ಸ್ ಅಂದರೆ ತುಂಬ ದೊಡ್ಡದು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟೇ ಚಿಕ್ಕದಾಗಿರುತ್ತೆ, ಬಟ್ ಫ್ಲೋ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಇಲ್ಲಿ ಇಳಿಸಿ ನಿಮಗೆ ಮೇನ್ ಸ್ಪಾಟ್ ಕಡೆ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ ತುಂಬ ಸೇಫ್ ಆಗೇ ಇರುತ್ತೆ, ಎಲ್ಲರೂ ಸಹ ಆರಾಮಾಗೇ ಬರ್ಬೋದು. ಇಲ್ಲಿ ಗೈಡ್ ಬಂದು ಆ ಆ್ಯಕ್ಟಿವಿಟಿ ಹೇಗೆಲ್ಲ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ.
ಇದನ್ನು ನೋಡೇ ಭಯ ಆಗ್ತಿತ್ತು, ನಾನು ನೀರೊಳಗಡೆ ಉಸಿರಾಡ್ತೀನಿ ಅಂತ. ಗೈಡ್ ಸಹ ಅಲ್ಲೇ ಇರ್ತಾರಲ್ವ, ಏನೂ ಆಗಲ್ಲ ಅಂತ ಹೋಗೋದೇನೋ ಹೋಗ್ಬಿಟ್ಟೆ. ಬಟ್ ನಂಗೆ ಅಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜೋರಾಗಿತ್ತು ವಾಟರ್ ಫ್ಲೋ. ಬಟ್ ಈ ಒಂದು ಆ್ಯಕ್ಟಿವಿಟಿಯಿಂದ ಯು ವಿಲ್ ಬಿ ಟೋಟಲಿ ರಿಲ್ಯಾಕ್ಸ್ಡ್. ಈ ಆ್ಯಕ್ಟಿವಿಟಿ ನಿಮಗೆ ಟೋಟಲಿ ಸ್ಟ್ರೆಸ್ ಬಸ್ಟರ್ ಥರನೇ ವರ್ಕ್ ಆಗುತ್ತೆ ಅಂದರೆ ತಪ್ಪೇನಿಲ್ಲ. ನಮಗೆ ಟೋಟಲಿ ರಿಸ್ಕ್ ಫ್ರೀ ಆಗಿರಬೇಕು ಅಂದರೆ ನೀವು ಈ ಥರ ಸಹ ಎಂಜಾಯ್ ಮಾಡ್ಬೋದು. ಅಲ್ಲಿಂದ ರಿಟರ್ನ್ ಬರ್ತಾ ಸ್ವಿಮ್ ಮಾಡೋ ಆಪ್ಷನ್ ಸಹ ಇರುತ್ತೆ. ನಂತರ ಸ್ವಿಮ್ ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಲೈಫ್ ಜಾಕೆಟ್ ಇರುತ್ತೆ, ಇಟ್ ವಿಲ್ ಬಿ ಟೋಟಲಿ ಸೇಫ್. ನೆಕ್ಸ್ಟ್ ನಾವು ಬೋಟ್ ರೈಡ್ ಕಡೆ ಬಂದ್ವಿ. ಇವ್ರು ಓಡಿಸ್ತಿದ್ದ ಸ್ಪೀಡಿಗೆ ನನ್ನ ಫೋನ್ನ ಕಾಪಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನನಗಿಲ್ಲಿ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಬನಾನಾ ರೈಡ್. ಇಲ್ಲಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಬ್ರೇಕ್ಗೆ ಹೊರಟ್ವಿ. ಯು ಆಲ್ ವಿಲ್ ಬಿ ವೆಯ್ಟಿಂಗ್ ಫಾರ್ ದಿಸ್. ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ನಿಮಗೆ DJ ನೈಟ್. ಇಲ್ಲಿ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇವರೇನೋ ಗೇಮ್ನ ಆಡಿಸ್ತೀನಿ ಅಂದ್ಬಿಟ್ಟು ಈ ಗೇಮ್ನ ಚೂಸ್ ಮಾಡಿದರು. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಗಳ ಪರಿಸ್ಥಿತಿ ಹಿಂಗಾಗಿತ್ತು. ಹಾಗೆ ಊಟನ ಮುಗಿಸ್ಕೊಂಡು ರೆಸ್ಟ್ ಮಾಡೋಕ್ಕೆ ಹೊರಟೆ. ನನಗಂತೂ ನಿದ್ದೆ ಆಗಿರಲಿಲ್ಲ, ಕಣ್ಣಂತೂ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಸೊ ಐ ಡಿಸೈಡೆಡ್ ಟು ಟೇಕ್ ರೆಸ್ಟ್. ಇದಿಷ್ಟು ನಿಮಗೆ ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ನಿಮ್ಗೊಂದು ಒಳ್ಳೆ ಬರ್ಡ್ ವಾಚಿಂಗ್ ಹಾಗೂ ಮಾರ್ನಿಂಗ್ ವಾಕ್ ಇರುತ್ತೆ. ನಾವು ಲೇಟ್ ಮಾಡಿದ್ರಿಂದ ನಮಗೆ ಬರ್ಡ್ ವಾಚಿಂಗ್ ಮಿಸ್ ಆಯಿತು. ನಮಗೆ ಮಾರ್ನಿಂಗ್ ವಾಕಿಗೆ ಕರ್ಕೊಂಡು ಹೋದರು. ಈ ಮಾರ್ನಿಂಗ್ ವಾಕ್ ಅನ್ನೋ ಕಾನ್ಸೆಪ್ಟ್ ಅಂತೂ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ನಾವು ವಾಕ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೊರಟ್ವಿ. ತಿಂಡಿನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಗ್ರೂಪ್ ಫೋಟೋ ಸೆಷನ್ ಕಡೆ ಬಂದ್ವಿ. ಇಲ್ಲಿ ಫೋಟೋ ಸೆಷನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ರಂಗಸ್ವಾಮಿ ಗುಡಿಗೆ, ವಿಚ್ ಇಸ್ ಲೊಕೇಟೆಡ್ ಅಟ್ ದ ಸೆಂಟರ್ ಆಫ್ ಕೋನಾಪುರ್ ಹೈಲ್ಯಾಂಡ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಶೆಟ್ಟಿಹಳ್ಳಿ ಚರ್ಚ್. ಇದನ್ನು ಫ್ಲೋಟಿಂಗ್ ಚರ್ಚ್ ಅಂತಲೂ ಕರೀತಾರೆ. ಇಲ್ಲಿ ಅವತ್ತೇನೋ ಫಂಕ್ಷನ್ ನಡೀತಿತ್ತು, ಸೊ ಎಲ್ಲಿ ನೋಡಿದ್ರು ಜನ. ಇದಿಷ್ಟು ಆಗಿತ್ತು ನಮ್ಮ ಈ ಫ್ಯಾಮಿಲಿ ಔಟಿಂಗ್ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೋ ಸಮ್ ಲವ್ ಇನ್ ಫಾರ್ಮ್ ಆಫ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.